ಎಲ್ಲ ಹೊರಟೋದ್ರು, ನಾವಿಬ್ರೆ ಖಾಲಿ ಮಾಡ್ತಿದ್ದೀವಿ. ಇನ್ನ ಇಷ್ಟಿದೆ. ದೀಪ ಎದೊಳ್ತಾಳೆ ಗೊತ್ತಿಲ್ಲ, ಚೆನ್ನಾಗಿ ತಿಂದು ಮಾಡಿಸ್ತೀನಿ ನಿನ್ಗೆ ಅಂತಂದೆ. ಆಯ್ಕೊಂಡು ತಿನ್ನೋರು ತಿಂತಾ ಇದೀವಿ. ಈಸ್ಟ್ಲಂಡ್ಗೋಸ್ಕರ ಕಾಯ್ತವ್ರೆ. ಎಲ್ಲ ಮಾವಿನಕಾಯಿ ಪ್ರಮೋಷನ್ ಮಾಡ್ಕೊಡು. ಒಂದ್ ನಾಯಿ 10,000 ರೂಪಾಯಿ ಬೇಕು ಅಂದ್ರೆ ಕೊಡ್ತಾರೆ. ಇವ್ರ ಹತ್ರ ತುಂಬಾ ನಾಯಿಗಳಿದಾವೆ. ಅಲ್ಲೇ ಹಿಂದೆನೆ ಕೂತಿದೆ ನೋಡಿ. ಸೊ ಯಾರು ನಾಯಿ ಮರಿಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮತ್ತೆ ಇವರು ಎಲ್ಲ ಮಾವಿನಕಾಯಿ ಈಸ್ಟ್ಲಂಡ್ ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಮಟನ್ ಊಟ ಒಳಗಡೆ ರೆಡಿ ಆಗ್ತಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಈಸ್ಟ್ಲಂಡ್ ಮತ್ತು ನೇರಳೆಹಣ್ಣು ಕಿತ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ವಿತ್ ಜವಳಿ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಆಟೋ ಯಾಕೋ ಸ್ಟಾಪ್ ಆಗಿಬಿಟ್ಟೈತೆ. ಯಾಕತ್ತೆ ಇವರೇ ನಮ್ಮತ್ತೆ. ಹಾಯ್. ಫುಲ್ ಅಡ್ವೆಂಚರ್ ಆಗಿದೆ ಗೈಸ್. ಮೆಲ್ಲ ಮೆಲ್ಲ ಮೆಲ್ಲ, ಗಾಡಿನೇ ಹತ್ತುತ್ತಿಲ್ಲ. ಬರಲ್ಲ, ಆಗಲ್ಲ ಇಲ್ಲಿ. ನಮ್ಮತ್ತೆ ಇಳಿಯಕ್ಕೆ ಎಂತ ಕೇಳಿಬೇಕು ಅಂತೈತೆ. ಎಲ್ಲ ಆಲ್ರೆಡಿ ಬಂದು ನೇರಳೆಹಣ್ಣು ಕೀಳಕ್ಕೆ ರೆಡಿ ಆಗಿದ್ದಾರೆ. ಎಷ್ಟು ದೊಡ್ಡದಿದೆ ನೇರಳೆಹಣ್ಣು ಮರ. ಇಲ್ಲ, ನಮ್ಮ ಕಾಲೇಜ್ ಹತ್ರನೂ ಇದೆ, ಆದರೆ ಇಷ್ಟೊಂದು ದೊಡ್ಡದಿಲ್ಲ. ಇದೊಂದೇ ಮರ ನೋಡಿ ಗೈಸ್. ಒಂಥರ ಸಿಟಿಲಿರೋರಿಗೆ ಇವೆಲ್ಲ ನೋಡಿದಾಗ ಏನೋ ಒಂಥರ. ಶರ್ಟು ಎಲ್ಲ ಹಂಗೆ ಹಾಯ್ಕೊಂಡು ತಿನ್ನೋರು ತಿಂತಾ ಇದೀವಿ. ಏನಾಗಲ್ಲ ಬಾರಕ್ಕ ಅಂತಿದವ್ರು ಅವರೇ ಬರ್ತಾರೆ. ನೋಡಿ, ನಾವೆಲ್ಲ ಸೇರಿಕೊಂಡು ಇಷ್ಟು ನೇರಳೆಹಣ್ಣು ಕಲೆಕ್ಟ್ ಮಾಡಿದ್ದೀವಿ. ಯಾರಿಗಾರ ಬೇಕು ಅಂದರೆ ಲೊಕೇಶನ್ ಹಾಕ್ತೀನಿ, ಬಂದ್ಬಿಡಿ. ಇವರೆಲ್ಲ ನಾವೆಲ್ಲ ಕಿತ್ಕೊಡ್ತೀವಿ ನೇರಳೆಹಣ್ಣು. ನಮ್ಮತ್ತೆ ನೇರಳೆಹಣ್ಣು ಆಯೋದಕ್ಕೆ ಹಳ್ಳದೊಳಕ್ಕೆ ಇಳಿದ್ಬಿಡ್ತವ್ರೆಲ್ಲ. ಹಾಯ್, ಏನು ಮಾಡ್ತಿದ್ದೀರಾ? ನೇರಳೆಹಣ್ಣು ಆಯ್ತಿದ್ದೀರಾ? ಆಯ್ದಿರ ತಿಂತವ್ರೆ. ಅತ್ತೆ ಯಾಕತ್ತೆ ಕೆರ್ಕೊತಿದ್ಯಾ? ಜೂಮ್ ಮಾಡ್ಲಿಪ್ಪ. ಗೌರ ಬರ ಇಲ್ಲಿ ನವಿ. ನೇರಳೆಹಣ್ಣೆಲ್ಲ ಕ್ಯೂಚ್ ಹಾಕ್ಬಿಟ್ಟಿದ್ರಲ್ಲ ಮಮ್ಮ ನೀನು. ಮೆಣಸಿನ್ಕಾಯಿ ತಲೆ ಎಲ್ಲ ತಿರುಗ್ದಂಗ ಆಗ್ಬಿಡ್ತು ನಂಗೆ 2 ನಿಮಿಷ. ಅವಲೇ ಫಸ್ಟ್ ತಿಂದಿದ್ದು. ಹೆಂಗಾಯ್ತು ಗೊತ್ತಾ ನಂಗೆ.
ನೇರಳೆ ಹಣ್ಣಿಗೆ ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕ್ತಿವಿ. ಖಾರ ಹಾಕ್ತಾರ, ಖಾರ ಹಾಕಿರೋದು, ಚಿಲ್ಲಿ ಹಾಕಿದ್ದಾರೆ, ಪುದೀನ ಚಟ್ನಿ, ಮೆಣಸಿನ್ಕಾಯಿ. ರೆಸಿಪಿ ಹೇಳ್ತವ್ರು ನೋಡ್ಕೊಳ್ಳಿ. ರೆಸಿಪಿ ನಮ್ಮ ಚಿಕ್ಕ ಕೊಟ್ರೆ ಹೇಳೋನು. ಈ ಥರ ಚೆನ್ನಾಗಿರುತ್ತೆ, ನೀವು ಟೇಸ್ಟ್ ಮಾಡ್ಕೊಂಡು ತಿನ್ರಿ. ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಈ ಥರ ಬೇರೆ ಇದಕ್ಕೆ ಸೈಡ್ಸ್ಗೆ ವ್ಯವಸ್ಥೆ ಆಗುತ್ತೆ ಗೊತ್ತಾ. ತಿನ್ನು. ಮಿನಿ ಪೈಲ್ವಾನ್ ಬಂದವ್ರೆ ಟೇಸ್ಟ್ ಮಾಡೋಕ್ಕೆ. ಬೇಡವಂತೆ. ನೇರಳೆ ಹಣ್ಣೆಲ್ಲ ಕಿತ್ಕೊಂಡು ಬಂದಿದ್ದು. ಥ್ಯಾಂಕ್ಸ್ ಹೇಳ್ಬಿಡಿ. ಕುಡಿ, ಇನ್ನೂ ಸೂಪರ್ ಇರ್ತದೆ. ಅವರೆಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ಐಟಮ್ಸ್ ಎಲ್ಲ ತರ್ತವ್ರೆ. ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ? ಎಲ್ಲ ಖಾಲಿ ಆಗುತ್ತೆ. ಇನ್ನೊಂದು 2 ನಿಮಿಷ ಎಲ್ಲ ಹೊರಟೋದ್ರು. ನಾವಿಬ್ರೆ ಖಾಲಿ ಮಾಡ್ತೀವಿ. ಇನ್ನ ಇಷ್ಟಿದೆ, ತಿಂದು ಹಾಕ್ಬಿಡ್ತೀವಿ. ಇನ್ನೊಂದು 2 ನಿಮಿಷ ಅಷ್ಟೇ. ಈ ಮೇಡಮ್ ಅವರು ನಮ್ಮನ್ನೇ ಬಕಾಸುರಿ ಅಂತಾರೆ, ನಮ್ಗಿಂತ ದೊಡ್ಡವ್ರವರು. ಓಹೋ, ಇಷ್ಟೊತ್ತವರೆಗೂ ಎಲ್ಲ ಮೇಲ್ಮೇಲೆ ಆರಿಸ್ಕೊಂಡು ತಿನ್ಕೊಂಡು ಹೊಂಟೋದ್ರು. ಇವಾಗ ಸ್ಪೈಸಿ ಟೇಸ್ಟು ಇವಾಗ ಸ್ಟಾರ್ಟ್ ಆಗೈತೆ ನನಗೆ. ನಮ್ಮತ್ತೆ ಖಾರ ಖಾರ ಅಂತ ಒಡ್ಡಾಡ್ತವ್ರೆ. ಎಲ್ರಿಗೂ ಇವಾಗ ಖಾರ ಹತ್ಕೊಂಡೈತೆ. ತಂದು 5 ನಿಮಿಷ ಆಗಿಲ್ಲ. ನಾಳೆ ಬೆಳಗ್ಗೆ ದೀಪ ಎದೊಳ್ತಾಳೆ ಗೊತ್ತಿಲ್ಲ, ಚೆನ್ನಾಗಿ ತಿಂದ. ಊರಿಗೆ ಬಂದಾಗೆಲ್ಲ ಪೇಷಂಟ್ ಐತಾಳೆ. ಈಗ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ವಿಡಿಯೋ ಮಾಡ್ತಾಳೆ ಅಂತ ಎಕ್ಸ್ಟ್ರಾ ಹೇಳ್ಕೊಟ್ಟವ್ರು ಅವಳಿಗೆ. ಅಲ್ಲ, ಫಸ್ಟ್ ಇನ್ ತಟ್ಟೆ ಹಿಡ್ದಾಗಿಲ್ಲ, ಲಾಸ್ಟ್ ಆಗ ತಟ್ಟೆ ಖಾಲಿ ಆದಾಗ ಕೈ ಅಲ್ಲೇ ಇದೆ. ಎಕ್ಸ್ಟ್ರಾ ಏನೂ ಹೋಗಿಲ್ಲ. ದೀಪ ಯಾವ ಬಂದು ಕೇಳ್ಕೊಕೆ ಹುಷಾರಲ್ದಂಗೆ ಹೇಳ್ದಿನ. ನಿಜ, ಯಾವ ಹಬ್ಬ ಬಂದರೂ ಏನಾದರೂ ಹಾಲಿಡೇಸ್ ಇದ್ದಾಗ ಬಂದರೂ ಅಷ್ಟೇ, ಏನಾದರೂ ಒಟ್ನಲ್ಲಿ ನಾನು ಹುಷಾರು ತಪ್ತೀನಿ. ಇಷ್ಟೊತ್ತು ನೇರಳೆ ಹಣ್ಣು ಆಯಿತು. ಇವಾಗ ಮಾವಿನಕಾಯಿ, ಅದಾದ್ಮೇಲೆ ನೆಕ್ಸ್ಟು ಮಟನ್ ರೆಡಿ ಆಗ್ತಿದೆ. ತೋರಿಸ್ತೀನಿ ಒಂದು 5 ಮಿನಿಟ್ಸ್. ಅಲ್ಲಿವರೆಗೂ ನಮ್ಮ ಅತ್ತೆ ಮಕ್ಕಳು ಸಿಕ್ತು. ಮನೆ ಅಡುಗೆ ಹೇಳು. ನಿಂಗಮ್ಮಜ್ಜಿನ ನೋಡ್ಕೊಬರೋಣ ಅಂತ ಎಲ್ಲ ಅವ್ರ ಮನೆಗೆ ಹೋಗಿದ್ವಿ. ಎಲ್ಲ ಹಲಸಿನ ಹಣ್ಣು ಕಿತ್ಕೊಂಡು ಮಾರ್ಕೆಟ್ನೇ ಮಾಡಿಬಿಡ್ತವ್ರೆ. ಏನು ತಿಥಿ ಮಾಡಕ್ಕೆ ಬಂದವರೋ ಇಲ್ಲ ಇವರೆಲ್ಲ ಲಗೇಜ್ ತುಂಬ್ಕೊಂಡು ಹೋಗಕ್ಕೆ ಬರ್ತಾರೋ ಗೊತ್ತಾಯ್ತಿಲ್ಲ. ನಾವು ಲೂಡೋ ಆಡ್ಕೊಂಡು ಕೂತಿದ್ವಿ. ಎಲ್ಲರೂ ಮುದ್ದೆ ಕಟ್ಟುತ್ತಿದ್ರು. ಹಾಯ್ ಮಾಡು, ಹಾಯ್ ಮಾಡು. ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಮನ್ಮಥ ಹೋಗಿ ಮುನಿಸ್ಕೊಂಡು ನಿಂತಿದ್ದಾನೆ. ಹಾಯ್ ಅಣ್ಣ, ಹಾಯ್ ಮಾಡಿ. ಇವರು ನಮ್ಮ ಅತ್ತೆ ಮಗನೇ. ಇವ್ರದ್ದೇ ಎಲ್ಲ ಮ್ಯಾನೇಜ್ಮೆಂಟ್ ಅಡುಗೆದು. ಪೂಜೆ ಎಲ್ಲ ಆದಮೇಲೆ ಊಟ ಕೊಡೋಕ್ಕೆ ಶುರು ಮಾಡಿದ್ವಿ. ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ನಮ್ಮ ಅಪ್ಪ ಏನು ಡೈಲಾಗ್ ಹೇಳ್ತಾರೆ ಅಂತ ಫಸ್ಟೇ ಹೇಳ್ಬಿಡ್ತೀನಿ ನೋಡಿ. ವಿಡಿಯೋ ಮಾಡಿಸ್ತೀನಿ ನಿನಗೆ ಅಂತದೆ. ಹಾಯ್ ಕರೋ, ಬೆಳ್ಳಗಿದ್ಯಾ? ಅಲ್ಲಿ ಬಿಡ್ಬೇಡ, ಎದ್ರಕೊಬಿಡ್ತಾರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ.
ಇವನು ನಮ್ಮ ಮೇಲ್ಗಡೆ ಕೂರಿಸ್ಬಿಟ್ಟಿದ್ದಾರೆ, ಅಳ್ತಾ ಇದ್ದಾನೆ ಆಗ್ಲಿಂದ. ಅಜ್ಜಿ ಅಜ್ಜಿ ಹೊಟ್ಟೈತೈತೆ ಅಜ್ಜಿ ಬಿಡು ಬಾಯ್. ಕಾರ್ಯ ಎಲ್ಲ ಮುಗಿದ್ಮೇಲೆ ಒಬ್ಬೊಬ್ಬರೇ ಎಲ್ಲ ಊರಿಗೆ ಹೊರಟ್ವಿ. ಇದಾಗಿತ್ತು ನಮ್ಮ ಫ್ಯಾಮಿಲಿ ಟುಗೆದರ್ ವ್ಲಾಗ್. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಫಂಕ್ಷನಿಗೆ ಒಟ್ಟಿಗೆ ಸೇರಿದಾಗ ಕಂಪ್ಲೀಟ್ ಫ್ಯಾಮಿಲಿ ಇಂಟ್ರೊಡಕ್ಷನ್ ವ್ಲಾಗ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.